ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಥರ ಇದು ಎಕ್ಸಾಂಪಲ್ 3 ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಒಬ್ಟೈನ್ ಗ್ರಾಮರ್ ಟು ಅಕ್ಸೆಪ್ಟ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್ ಎಲ್ ಈಕ್ವಲ್ಸ್ ಸ್ಟ್ರಿಂಗ್ ಸಚ್ ದಟ್ ಸ್ಟ್ರಿಂಗ್ mod 3 ಗ್ರೇಟರ್ ದ್ಯಾನ್ 0 ವೇರ್ ಸ್ಟ್ರಿಂಗ್ ಬಿಲಾಂಗ್ಸ್ ಟು ಎ. ಇದರಲ್ಲಿ ಇನ್ಪುಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ. ಸ್ಟ್ರಿಂಗ್ mod 3 ಮಾಡಿದಾಗ ರಿಮೈಂಡರ್ ಶುಡ್ ಬಿ ಗ್ರೇಟರ್ ದೆನ್ 0 ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನೇ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು, ಎಕ್ಸಾಂಪಲ್ಸ್ನ ಹೆಂಗೆ ತೊಗೊಳ್ಳೋದು ಅಂತ ಇಲ್ಲಿ ತೋರಿಸ್ತೀನಿ. ಇವಾಗ ಸ್ಟ್ರಿಂಗ್ ಜಾಗದಲ್ಲಿ ಫಸ್ಟ್ 1 ತೊಗೊಳ್ಳೋಣ. 1 mod 3 ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ, ರಿಮೈಂಡರ್ 1 ಬರುತ್ತೆ, ಸೊ ಇಟ್ ಈಸ್ ಅಕ್ಸೆಪ್ಟೆಡ್. ನೆಕ್ಸ್ಟ್ 2 mod 3 ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ, 2 ಬರುತ್ತೆ, ಸೊ ಇಟ್ ಈಸ್ ಅಕ್ಸೆಪ್ಟೆಡ್. ನೆಕ್ಸ್ಟ್ 3 ಮಾಡೋಣ. 3 mod 3 ಮಾಡಿದ್ರೆ ವ್ಯಾಲ್ಯೂ ಈಕ್ವಲ್ಸ್ ಟು 0 ಬರುತ್ತೆ, ವಿಚ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 0. ಈಕ್ವಲ್ಸ್ ಟು 0 ಆಗಿಬಿಡುತ್ತೆ. ಬಟ್ ಅವ್ರಿಗೆ ಕಂಡೀಷನ್ ಏನು ಕೊಟ್ಟಿರೋದು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0, ಸೊ 3 ಆಗಲ್ಲ. ನೆಕ್ಸ್ಟ್ 4 ನೋಡಿ. 4 mod 3 ಮಾಡಿದ್ರೆ ರಿಮೈಂಡರ್ 1 ಆಗುತ್ತೆ, ಸೊ ಇಟ್ ಈಸ್ ಅಕ್ಸೆಪ್ಟೆಡ್ ಬಿಕಾಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ 5 mod 3 ಈಕ್ವಲ್ಸ್ 2 ರಿಮೈಂಡರ್ ಆಗುತ್ತೆ, ಸೊ ಇಟ್ ಈಸ್ ಅಕ್ಸೆಪ್ಟೆಡ್. ನೆಕ್ಸ್ಟ್ 6 ನೋಡಿ. 6 mod 3 ಈಸ್ ಈಕ್ವಲ್ಸ್ ಟು 0 ಆಗಿಬಿಡುತ್ತೆ. ಹೆಂಗೆ ಅಂದರೆ ನೋಡಿ, 3 ಇಂದ 6ನ ಡಿವೈಡ್ ಮಾಡಿದ್ರೆ 3 2s 6, ಸೊ ರಿಮೈಂಡರ್ ಈಸ್ 0, ವಿಚ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 0 ಅಲ್ವಾ, ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಅಂದರೆ ಈ ಕ್ವೆಶನ್ ಪ್ರಕಾರ, ಅವ್ರ ಕಂಡೀಷನ್ ಪ್ರಕಾರ ಹೆಂಗೆ ಅಂದರೆ 3 ನಂಬರಲ್ಲಿ 3 ಮಲ್ಟಿಪಲ್ಸ್ ಯಾವುದಿರುತ್ತೆ ಅದು ಆಗಲ್ಲ ಇದಕ್ಕೆ. ಅದನ್ನ ಬಿಟ್ಟು ಬೇರೆ ಎಲ್ಲ ವ್ಯಾಲ್ಯೂಸು ಅಕ್ಸೆಪ್ಟ್ ಆಗುತ್ತೆ. ನೋ ಸೊಲ್ಯೂಷನ್ ಬರೆಯೋಣ. ವಿಚ್ ಆರ್ ಆಲ್ ದ 5 ಟಪಲ್ಸ್ ಆಫ್ ಗ್ರಾಮರ್? ವಿ, ವೇರಿಯಬಲ್, ಟರ್ಮಿನಲ್, ಪ್ರೊಡಕ್ಷನ್ ರೂಲ್ಸ್ ಆ್ಯಂಡ್ ಸ್ಟಾರ್ಟ್ ಸಿಂಬಲ್. ಇದು 4 ಟಪಲ್ಸ್ ಅಲ್ವಾ. ಫಸ್ಟ್ ಇವಾಗ ಏನು ಬರಿಬೇಕು ನಾವು, ಸ್ಟೇಟ್ಸ್ ಬರೆಯೋಣ. ಸ್ಟಾರ್ಟ್ ಸ್ಟೇಟ್, ಓಕೆನಾ. ಸ್ಟಾರ್ಟ್ ಸ್ಟೇಟ್ ತೊಗೊಂಡಿದ್ದೀನಿ. ಫಸ್ಟ್ ವ್ಯಾಲ್ಯೂ ಯಾವುದು ಅಕ್ಸೆಪ್ಟ್ ಮಾಡುತ್ತೆ, 1a ಅಕ್ಸೆಪ್ಟ್ ಮಾಡುತ್ತೆ. ಸೊ 1a ಹೇಗೆ ಹೋಗುತ್ತೆ, ಸಿನ್ಸ್ ಇಟ್ ಅಕ್ಸೆಪ್ಟ್ಸ್ 1a, ಎನ ಫೈನಲ್ ಸ್ಟೇಟ್ ಮಾಡೋಣ. 1 ಟೈಮ್ ಟ್ರಾನ್ಸಿಷನ್ ಆಫ್ ಎ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ 2 ಟೈಮ್ ಟ್ರಾನ್ಸಿಷನ್ ಆಫ್ ಎ ಅಕ್ಸೆಪ್ಟ್ ಆಗುತ್ತಾ, ಎಸ್ ಆಗುತ್ತೆ. ಸೊ ಎ ಬಿಗೆ ಹೋಗುತ್ತೆ ನೋಡಿ. 1 ಟೈಮ್ದು ಅಕ್ಸೆಪ್ಟ್ ಆಗ್ತಾ ಇದೆಯಾ, ಎ. ನೆಕ್ಸ್ಟ್ 2 ಟೈಮ್ಸ್ ಆಗ್ತಿದೆಯಾ, ಎ. ಇದು ಫೈನಲ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ 3 ಟೈಮ್ದು ಅಕ್ಸೆಪ್ಟ್ ಆಗುತ್ತಾ, ನೋ ಆಗಲ್ಲ. ಸೊ ಇಫ್ ಇಲ್ಲಿ ತಗೊಂಡ್ರೆ ನಾವು ಏನ ನೋಡಿ, ಟ್ರಾನ್ಸಿಷನ್ ಹೆಂಗಾಗುತ್ತೆ, ಸ್ಟಾರ್ಟ್ ಸಿಂಬಲಿಂದ ಎ 3ಗೆ ಅಕ್ಸೆಪ್ಟ್ ಆಗ್ತಾ ಇಲ್ಲ, ಸೊ ಇದನ್ನ ನಾನು ಫೈನಲ್ ಸ್ಟೇಟ್ ಮಾಡ್ತಿಲ್ಲ. ನೆಕ್ಸ್ಟ್ ಎ 4ಗೆ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಎಗೆ ಹೋದ್ರೆ 5 ಆಗುತ್ತೆ, 6ಗೆ ಆಗಲ್ಲ, 7 8ಗೆ ಆಗುತ್ತೆ. ಓಕೆನಾ. ಫೈನಲ್ ಸ್ಟೇಟ್ ಎಲ್ಲಿರುತ್ತೋ ಅಲ್ಲಿಗೆ ಎಂಡ್ ಆಗೋದು ಸ್ಟೇಟ್ಸ್. ಓಕೆನಾ. ಇದನ್ನ ಬರ್ಕೊಳ್ಳೋದು ಗೊತ್ತಾಯ್ತು ಅಲ್ವಾ. ಇವಾಗ ವೇರಿಯಬಲ್ ಏನು ಬರೆಯೋಣ. ಇದರಲ್ಲಿ ವೇರಿಯಬಲ್ ಯಾವುದದು, ಎಸ್, ಎ ಆ್ಯಂಡ್ ಬಿ. ಓಕೆನಾ. ಟಪಲ್ಸ್ ಯಾವ್ದು ಯೂಸ್ ಮಾಡಿದ್ದೀವಿ ಇಲ್ಲಿ, ಎ ಅಷ್ಟೇ ಯೂಸ್ ಮಾಡಿರೋದು, ಸೊ ಎ ಬರಿತಿದ್ದೀನಿ. ನೆಕ್ಸ್ಟ್ ಪ್ರೊಡಕ್ಷನ್ ರೂಲ್ಸ್ ಬರಿಬೇಕು. ಪ್ರೊಡಕ್ಷನ್ ರೂಲ್ಸ್ ಫಸ್ಟ್ ಸ್ಟಾರ್ಟ್ ಸಿಂಬಲ್ ಇಂದ ತಗೊಳ್ಳೋಣ. ಎ ನೆಕ್ಸ್ಟ್ ಎ ಇಂದ ಎ ಬಿ ಆ್ಯಂಡ್ ಇದು ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಎಪ್ಸಿಲಾನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಬಿ ಇಂದ ಎ ಎಸ್, ಆರ್ ಇದನ್ನು ಕೂಡ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಎಪ್ಸಿಲಾನ್. These are all the production rules. Okay na, idu production rules. And S is the start symbol. So 4 tuples barutna, 4 ಟಪಲ್ಸ್ ಬರ್ದಾಯ್ತು. ಸ್ಟೇಟ್ ಟ್ರಾನ್ಸಿಷನ್ ಹೆಂಗಾಗತ್ತೆ ಅಂತಲೂ ನೋಡಿದ್ದಾಯ್ತು. ಇವಾಗ ಎಕ್ಸಾಂಪಲ್ ತಗೊಂಡು ವೆದರ್ ನಾವು ಸಾಲ್ವ್ ಮಾಡಿರೋದು ಕರೆಕ್ಟಾ ರಾಂಗಾ ಅಂತ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇದು ಯಾವುದನ್ನ ಅಕ್ಸೆಪ್ಟ್ ಮಾಡಬೇಕು, 5a's ಅಕ್ಸೆಪ್ಟ್ ಮಾಡಬೇಕು ಅಂತ ತಗೊಳ್ಳೋಣ. 1 2 3 4 5a's ಅಕ್ಸೆಪ್ಟ್ ಮಾಡಬೇಕು. ಫಸ್ಟ್ ಪ್ರೊಡಕ್ಷನ್ ರೂಲ್, ಫಸ್ಟ್ ವ್ಯಾಲ್ಯೂ ಎ ಬರಬೇಕಾದ್ರೆ ಯಾವ್ದು ತಗೋಬೋದು, ಇಲ್ಲಿ ನೋಡಿ ಸ್ಟಾರ್ಟ್ ಸಿಂಬಲ್ ಇಂದ ಸ್ಟಾರ್ಟ್ ಇಂದ
ಎನ ತಗೊಳ್ಳೋದು. ನೆಕ್ಸ್ಟ್ ಸಿಂಬಲ್ ಏನಿದೆ ಎ ಇದೆ. ಎ ಬರಬೇಕು ಅಂದರೆ ಎ ವ್ಯಾಲ್ಯೂಗೆ ಏನ ಕನ್ಸಿಡರ್ ಮಾಡ್ಬೋದು, ಎ ಬಿನ ಕನ್ಸಿಡರ್ ಮಾಡ್ಬೋದು. ಸೊ ಎ ಬಿ. ನೆಕ್ಸ್ಟ್ ಥರ್ಡ್ ವ್ಯಾಲ್ಯೂ ಏನಿದೆ ಏನೇ ಇದೆ. ಸೊ ಎಸ್ ನ ಕನ್ಸಿಡರ್ ಮಾಡೋಣ ಬಿ ವ್ಯಾಲ್ಯೂಗೆ. ಓಕೆನಾ. ನೆಕ್ಸ್ಟ್ ಫೋರ್ತ್ ಸಿಂಬಲ್ ಕೂಡ ಎ ಇದೆ. ಸೊ ಎಸ್ ಇಂದ ಯಾವ್ದನ್ನ ಕನ್ಸಿಡರ್ ಮಾಡಬೇಕು, ಎನ ಕನ್ಸಿಡರ್ ಮಾಡಬೇಕು. ಎ. ನೆಕ್ಸ್ಟ್ ಸಿಂಬಲ್ ಫಿಫ್ತ್ ಸಿಂಬಲ್ ಕೂಡ ಎ ಇರೋದ್ರಿಂದ ಅಗೇನ್ ನಾವು ಎ ಬಿನ ತಗೋಬೇಕು. ಎಪ್ಸಲೋನ್ ಯಾವಾಗ ತಗೋಬೇಕು ಹೇಳಿ, ಏಜ್ ಎಂಡ್ ಆದಾಗ. ಓಕೆನಾ. ನೋಡಿ ಎ ಬಿ. ಓಕೆನಾ. ಎ ಪ್ಲೇಸಲ್ಲಿ ಎ ಬಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ 5 ಏಜ್ದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನು ಬೇಕು ನಮಗೆ, ಏನು ಬೇಡ ವ್ಯಾಲ್ಯೂಸು ಎಲ್ಲಾನು ಕಂಪ್ಲೀಟ್ ಆಗ್ಬಿಟ್ಟಿದೆ 5 ಏಜು. ಇವಾಗ ಏನು ಮಾಡಬೇಕು ಅಂದರೆ ಎ ಬಿ ಪ್ಲೇಸಲ್ಲಿ ಎಪ್ಸಲೋನ್ನ ತಗೋಬೇಕು. ಬಿ ಪ್ಲೇಸಲ್ಲಿ ಎಪ್ಸಲೋನ್ನ ತಗೊಂಡ್ರೆ ನಾವು ತಗೊಂಡಿರೋ ಸ್ಟ್ರಿಂಗ್ ಬಂತಾ, ಎಸ್ ಬಂತು. ಸೊ ನಾವು ಏನು ಪ್ರೊಡಕ್ಷನ್ ರೂಲ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅದು ಕರೆಕ್ಟ್ ಅಂತ ಅರ್ಥ. ಓಕೆನಾ. ದಿಸ್ ಈಸ್ ದ ಥರ್ಡ್ ಎಕ್ಸಾಂಪಲ್ ಆಫ್ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. ಇಲ್ಲಿಗೆ ನಾನು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಈ ಪ್ರಾಬ್ಲಮ್ಸಲ್ಲಿ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಎನಿ ಅದರ್ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂದರೆ ಅದನ್ನು ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.